ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಎಲ್ಲರಿಗೂ ಸ್ವಾಗತ. ನಮಸ್ಕಾರ. ನಮ್ಮ ಕೇಳುಗರೊಬ್ಬರು ಒಂದು ಪುಸ್ತಕದ ಕೆಲವು ಭಾಗಗಳನ್ನ ಕಳಿಸಿದ್ರು. ಹಾ. ವಿಜಯೇಂದ್ರ ರಾಮನಾಥ ಭಟ್ರು ಬರೆದ ಸಂಧ್ಯಾವಂದನೆಯ ಅಂತರಂಗ ಅಂತ. ಅದರ ಮೊದಲ ಸಂಪುಟದ ಹೆಸರು ಭಕ್ತಿಯುಕ್ತ ಕರ್ಮಯೋಗ. ಇದು ಸಂಧ್ಯಾವಂದನೆಯಂತಹ ದೈನಂದಿನ ಆಚರಣೆಗಳ ಒಳ ಅರ್ಥವನ್ನ ಹುಡುಕುತ್ತೆ. ನಾವು ಇವತ್ತು ಅದರೊಳಗಿನ ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ಮಾತಾಡೋಣ. ಯಾವುದು? ಅದು ಊರ್ಧ್ವ ಪುಂಡ್ರಧಾರಣೆ. ಅಂದ್ರೆ ದೇಹದ ಮೇಲೆ ಧರಿಸುವ ಪವಿತ್ರ ಚಿಹ್ನೆಗಳು. ಓ ಸರಿ. ನೋಡಿ, ಮೇಲ್ನೋಟಕ್ಕೆ ಇದು ಒಂದು ಧಾರ್ಮಿಕ ಸಂಪ್ರದಾಯ ಅಷ್ಟೇ, ಅಥವಾ ಒಂದು ಗುರುತಿನ ಚಿಹ್ನೆ ಅಲ್ವಾ? ಹೌದು, ಸಾಮಾನ್ಯವಾಗಿ ಹಾಗೆ ಅನ್ಕೋತಾರೆ. ಆದ್ರೆ ಈ ಮೂಲ ಗ್ರಂಥ ಹೇಳೋದೇ ಬೇರೆ. ಈ ಒಂದು ಸಣ್ಣ ಬಾಹ್ಯ ಆಚರಣೆಯ ಹಿಂದೆ ಒಂದು ದೊಡ್ಡ ಆಂತರಿಕ ವಿಜ್ಞಾನವೇ ಇದೆ ಅಂತ ಹೇಳುತ್ತೆ. ಖಂಡಿತ. ಹಾಗಾದ್ರೆ ಈ ಸರಳ ಚಿಹ್ನೆಯ ಹಿಂದಿರೋ ಆಳವಾದ ಅರ್ಥವನ್ನ ಒಟ್ಟಿಗೆ ಬಿಡಿಸಿ ನೋಡೋಣ. ಹೌದು, ಇಲ್ಲಿ ಅತ್ಯಂತ ಕುತೂಹಲಕಾರಿ ವಿಷಯವೇ ಅದು. ಒಂದು ಸರಳವಾದ ಭೌತಿಕ ಕ್ರಿಯೆ ಅಂದ್ರೆ ಹಣೆಗೆ ಗೋಪಿಚಂದನ ಹಚ್ಕೊಳ್ಳೋದು. ಹೌದು. ಇದನ್ನ ನಮ್ಮ ಶರೀರದೊಳಗಿನ ಸೂಕ್ಷ್ಮ ಶಕ್ತಿ ಕೇಂದ್ರಗಳು ಅಂದ್ರೆ ಏನ್ ಕರೀತಾರೆ, ಚಕ್ರಗಳು. ಹೌದು. ಮತ್ತೆ ಕುಂಡಲಿನಿ ಶಕ್ತಿಯಂಥ ಗಹನವಾದ ಯೌಗಿಕ ಪರಿಕಲ್ಪನೆಗಳ ಜೊತೆ ಹೇಗೆ ಜೋಡಿಸಲಾಗಿದೆ ಅನ್ನೋದೇ ಈ ಚರ್ಚೆಯ ತಿರುಳು. ಸರಿ. ಈ ಪುಸ್ತಕ ಬರೀ ಇದನ್ನ ಯಾಕೆ ಮಾಡಬೇಕು ಅಂತ ಹೇಳಿ ಸುಮ್ಮನೆ ಆಗಲ್ಲ. ಅದರ ಬದಲು ಹೇಗೆ ಮಾಡಬೇಕು ಮತ್ತು ಆ ಮಾಡುವ ಪ್ರತಿಯೊಂದು ಹೆಜ್ಜೆಯ ಆಂತರಿಕ ಅರ್ಥ ಏನು ಅನ್ನೋದನ್ನ ವಿವರವಾಗಿ ಹೇಳುತ್ತೆ. ಇದು ಒಳಗಿನ ಮತ್ತೆ ಒಳಗಿನ ಶುದ್ಧಿಯ ಒಂದು ಅದ್ಭುತ ಸಮನ್ವಯದ ಬಗ್ಗೆ ಮಾತಾಡುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಹಾಗಾದ್ರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಊರ್ಧ್ವ ಪುಂಡ್ರ ಅಂದ್ರೆ ನಿಖರವಾಗಿ ಏನು? ಈ ಪುಸ್ತಕದ ಪ್ರಕಾರ ಗೋಪಿಚಂದನ ಅನ್ನೋ ಒಂದು ವಿಶೇಷವಾದ ಮಣ್ಣನ್ನ ಧರಿಸೋದೇ ಊರ್ಧ್ವ ಪುಂಡ್ರ. ಸರಿ. ಇದರ ಮಹತ್ವ ಎಷ್ಟಿದೆ ಅಂದ್ರೆ, ಒಂದು ಶ್ಲೋಕ ಹೇಳತ್ತೆ, ಗೋಪಿಚಂದನವನ್ನು ಹಚ್ಚಿಕೊಂಡವರನ್ನು ಯಾರು ಕಣ್ಣಿನಿಂದ ನೋಡ್ತಾರೋ ಅವರೂ ಕೂಡ ಶುದ್ಧರಾಗ್ತಾರೆ ಅಂತ. ಇದು ಬಹಳ ದೊಡ್ಡ ಮಾತಲ್ವಾ? ಖಂಡಿತ. ಅಂದ್ರೆ ಆ ಮಾತಿನ ಹಿಂದೆ ಒಂದು ಸಾಂಕೇತಿಕ ಅರ್ಥ ಇದೆ. ಆ ವ್ಯಕ್ತಿಯನ್ನ ನೋಡೋದು ಅಂದ್ರೆ ಆ ವ್ಯಕ್ತಿ ಪ್ರತಿನಿಧಿಸುವ ಪವಿತ್ರತೆಯನ್ನ ನೋಡೋದು ಅಂತ. ಓಹೋ. ಇಲ್ಲಿ ಪ್ರತಿಯೊಂದು ಕ್ರಿಯೆಗೂ ಒಂದು ಉದ್ದೇಶ ಇದೆ. ಗೋಪಿಚಂದನ ಹಚ್ಕೊಳ್ಳೋ ಪ್ರಕ್ರಿಯೆನೇ ನೋಡಿ, ಅದು ಬಹಳ ನಿರ್ದಿಷ್ಟವಾಗಿದೆ. ಹೇಗೆ? ಎಡಗೈಯಲ್ಲಿ ಸ್ವಲ್ಪ ನೀರು ತಗೊಂಡು ಗಾಯತ್ರಿ ಮಂತ್ರದಿಂದ ಆ ನೀರನ್ನ ಅಭಿಮಂತ್ರಿಸಿ, ನಂತರ ವಿಷ್ಣುವಿನ ಬೇರೆ ಬೇರೆ ಮಂತ್ರಗಳನ್ನ ಹೇಳ್ತಾ ಗೋಪಿಚಂದನ ತೇಯಬೇಕು ಅಂತ ವಿಧಿ ಇದೆ. ಅಂದ್ರೆ ಇಲ್ಲಿ ಕ್ರಿಯೆಗಿಂತ ಭಾವನೆ, ಆ ಕ್ರಿಯೆ ಹಿಂದಿನ ಭಾವನೆ ಮತ್ತು ಸಂಕಲ್ಪಕ್ಕೆ ಹೆಚ್ಚು ಮಹತ್ವ. ಹೌದು, ಇದೊಂದು ಯಾಂತ್ರಿಕವಾದ ಕ್ರಿಯೆ ಅಲ್ಲ. ಪುಸ್ತಕದಲ್ಲಿ ವಿವರಿಸಿರೋ ಹಾಗೆ ವಿಷ್ಣುವಿನ ದೇಹದಿಂದ ಹುಟ್ಟಿದ ಎಲ್ಲಾ ಪಾಪಗಳನ್ನು ನಾಶ ಮಾಡುವ ಗೋಪಿಚಂದನವೇ ನನಗೆ ಮುಕ್ತಿಯನ್ನು ಕರುಣಿಸು ಅನ್ನುವಂಥ ಪ್ರಾರ್ಥನೆಗಳನ್ನು ಹೇಳ್ತಾ ತೇಬೇಕು ಅಂತಿದೆ. ನಿಜ. ಇದು ಭಕ್ತಿಯುಕ್ತ ಕರ್ಮಯೋಗ ಅನ್ನೋ ಉಪಶೀರ್ಷಿಕೆಗೆ ನ್ಯಾಯ ಒದಗಿಸುತ್ತೆ, ಹೌದಲ್ವೇ? ಖಂಡಿತವಾಗಿ. ಇಲ್ಲಿ ಕರ್ಮ ಅಂದ್ರೆ ಹಚ್ಕೊಳ್ಳೋ ಕ್ರಿಯೆ ಮತ್ತು ಭಕ್ತಿ ಅಂದ್ರೆ ಆ ಮಂತ್ರ ಪ್ರಾರ್ಥನೆ ಎರಡೂ ಒಂದಾಗುತ್ತೆ. ಇಲ್ಲಿ ಪ್ರತಿಯೊಂದು ಸಣ್ಣ ವಿವರಕ್ಕೂ ಗಮನ ಕೊಡಲಾಗಿದೆ. ಉದಾಹರಣೆಗೆ ಯಾವ ಬೆರಳಿನಿಂದ ಹಚ್ಕೋಬೇಕು ಅಂದೋದಕ್ಕೂ ಬೇರೆ ಬೇರೆ ಫಲಗಳಿವೆ ಅಂತ ಈ ಗ್ರಂಥ ಹೇಳುತ್ತೆ. ಓ ಹೌದಾ? ಹೌದು. ಈಗ ಎಲ್ಲಾ ಫಲಗಳನ್ನ ಪಟ್ಟಿ ಮಾಡೋದು ಮುಖ್ಯವಲ್ಲ, ಆದ್ರೆ ಅದರ ಹಿಂದಿನ ತತ್ವ ನೋಡಿ. ಅನಾಮಿಕ ಅಂದ್ರೆ ಉಂಗುರ ಬೆರಳಿಂದ ಹಚ್ಕೊಂಡ್ರೆ ಶಾಂತಿ, ತೋರು ಬೆರಳಿಂದ ಹಚ್ಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂತ ನಂಬಿಕೆ. ಅಂದ್ರೆ ನಾವು ಮಾಡುವ ಸಣ್ಣ ಕ್ರಿಯೆ ಕೂಡ ಒಂದು ನಿರ್ದಿಷ್ಟ ಸಂಕಲ್ಪದ ಜೊತೆ ಇರಬೇಕು. ಅದೇ, ಪ್ರತಿಯೊಂದು ಚಲನೆಯೂ ಪ್ರಜ್ಞಾಪೂರ್ವಕವಾಗಿರಬೇಕು ಅನ್ನೋದೇ ಇದರ ಹಿಂದಿನ ಆಶಯ. ಏನೋ ಮಾರಬೇಕು ಅಂತ ಮಾಡೋದಲ್ಲ. ಸರಿ. ಈಗ ಗೋಪಿಚಂದನ ಸಿದ್ಧವಾಯಿತು. ಇದನ್ನು ದೇಹದ ಮೇಲೆ ಎಲ್ಲಿ ಧರಿಸಬೇಕು? ನಾನು ನೋಡಿದ ಹಾಗೆ ಸುಮಾರು 12 ಮುಖ್ಯ ಸ್ಥಾನಗಳನ್ನ ಪಟ್ಟಿ ಮಾಡಿದ್ದಾರೆ. ಹೌದು. ಹಣೆ, ಹೊಟ್ಟೆ, ಎದೆ, ಕುತ್ತಿಗೆ, ಭುಜಗಳು, ಬೆನ್ನು, ಹೀಗೆ ದೇಹದ ಬಹುತೇಕ ಭಾಗಗಳನ್ನ ಇದು ಒಳಗೊಂಡಿದೆ. ಇದು ಕೇವಲ ಹಣೆಗೆ ಸೀಮಿತವಲ್ಲ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಇದು ಬರೀ ಹಣೆಯ ಮೇಲಿನ ಗುರುತಲ್ಲ. ಇಡೀ ದೇಹವನ್ನೇ ಒಂದು ದೇವಾಲಯದಂತೆ ಪರಿಗಣಿಸಿ ಅದರ ಪ್ರಮುಖ ಭಾಗಗಳಲ್ಲಿ ದೈವತ್ವವನ್ನ ಸ್ಥಾಪಿಸುವ ಕ್ರಿಯೆ ಇದು. ಅದಕ್ಕೇನಂತಾರೆ? ಇದನ್ನೇ ನ್ಯಾಸ ಅಂತ ಕರೆಯೋದು. ಪ್ರತಿ ಸ್ಥಾನಕ್ಕೂ ವಿಷ್ಣುವಿನ ಒಂದೊಂದು ಹೆಸರಿದೆ. ಹೌದು, ನಾನು ಓದಿದೆ. ಹಣೆಯ ಮೇಲೆ ಕೇಶವಾಯ ನಮಃ ಅಂತ, ಹೊಟ್ಟೆಯ ಮೇಲೆ ನಾರಾಯಣಾಯ ನಮಃ ಅಂತ. ಹೌದು. ಇದರ ಅರ್ಥ ಆಯಾ ದೇಹದ ಭಾಗವನ್ನ ಕೇವಲ ಮಾಂಸಖಂಡವಾಗಿ ನೋಡದೆ ಅದನ್ನೊಂದು ದೈವೀ ಶಕ್ತಿ ನೆಲೆಸಿರುವ ಸ್ಥಾನ ಅಂತ ಭಾವಿಸೋದು. ಅಷ್ಟೇ ಅಲ್ಲ, ಈ ಗುರುತುಗಳ ಆಕಾರ ಮತ್ತೆ ಅಳತೆ ಕೂಡ ನಿರ್ದಿಷ್ಟವಾಗಿದೆ ಅಂತ ನಾನು ಓದಿದೆ. ಅದು ನನಗೆ ಬಹಳ ಆಶ್ಚರ್ಯ ತರಿಸಿತು. ಹಣೆಯಲ್ಲಿ ಕೋಲಿನ ಹಾಗೆ,
ಹೊಟ್ಟೆಯಲ್ಲಿ ದೀಪದ ಜ್ವಾಲೆಯ ಹಾಗೆ, ಎದೆಯ ಮೇಲೆ ಕಮಲದ ಮೊಗ್ಗಿನ ಹಾಗೆ. ಯಾಕಿಷ್ಟು ನಿಖರತೆ? ಇದ್ರ ಹಿಂದೆ ಏನಾದ್ರೂ ಸಾಂಕೇತಿಕ ಅರ್ಥ ಇದೆಯಾ? ಅದ್ಭುತವಾದ ಪ್ರಶ್ನೆ. ಇದು ಕೇವಲ ಯಾದೃಚ್ಛಿಕ ಆಕಾರಗಳಲ್ಲ. ಇದೊಂದು ರೀತಿಯಲ್ಲಿ ದೇಹದ ಮೇಲೆ ರಚಿಸುವ ಪವಿತ್ರ ರೇಖಾಗಣಿತ, ಸೇಕ್ರೆಡ್ ಜಿಯೋಮೆಟ್ರಿ. ಓ, ಹೊಟ್ಟೆಯ ಭಾಗ ನಮ್ಮ ಜೀರ್ಣಶಕ್ತಿ, ಜೀವಶಕ್ತಿಯ ಕೇಂದ್ರ. ಅದಕ್ಕೆ ಅದನ್ನ ದೀಪದ ಜ್ವಾಲೆಯ ಆಕಾರದಲ್ಲಿ ಚಿತ್ರಿಸಿರೋದು. ಅದು ನಮ್ಮ ಒಳಗಿನ ವೈಶ್ವಾನರ ಅಗ್ನಿಯನ್ನು ಸಂಕೇತಿಸುತ್ತೆ. ಹಾಗಾದ್ರೆ ಎದೆಯ ಮೇಲಿನ ಕಮಲದ ಮೊಗ್ಗು? ಹೃದಯ ಅಂದರೆ ಎದೆಯ ಭಾಗ, ಪ್ರೀತಿ ಮತ್ತು ಭಕ್ತಿಯ ಕೇಂದ್ರ. ಹಾಗಾಗಿ ಅಲ್ಲಿ ಅರಳಲು ಸಿದ್ಧವಾಗಿರುವ ಕಮಲದ ಮೊಗ್ಗಿನ ಆಕಾರ. ಕಮಲ ಅಧ್ಯಾತ್ಮದಲ್ಲಿ ಅರಿವಿನ ಸಂಕೇತ ಅಲ್ವಾ? ಹೌದು. ಅಂದ್ರೆ ಪ್ರತಿಯೊಂದು ಆಕಾರವೂ ಆ ದೇಹದ ಭಾಗದ ಕಾರ್ಯ ಮತ್ತು ಅದರ ಆಧ್ಯಾತ್ಮಿಕ ಮಹತ್ವಕ್ಕೆ ಸಂಬಂಧಿಸಿದೆ. ಇದು ನಿಜಕ್ಕೂ ಅದ್ಭುತವಾಗಿದೆ. ಒಂದು ನಿರ್ದಿಷ್ಟ ಮಣ್ಣು, ನಿರ್ದಿಷ್ಟ ಮಂತ್ರಗಳು, ನಿರ್ದಿಷ್ಟ ಬೆರಳುಗಳು, ದೇಹದ ಮೇಲೆ ನಿರ್ದಿಷ್ಟ ಸ್ಥಾನಗಳು, ಮತ್ತೆ ಆ ಸ್ಥಾನಗಳಲ್ಲಿ ನಿರ್ದಿಷ್ಟ ಆಕಾರಗಳು. ಇಷ್ಟೆಲ್ಲಾ ವಿವರವಾದ ಬಾಹ್ಯ ವ್ಯವಸ್ಥೆ ಇದೆ ಅಂದ್ಮೇಲೆ ಇದು ಕೇವಲ ಬಾಹ್ಯ ಪ್ರದರ್ಶನಕ್ಕೆ ಸೀಮಿತವಾಗಿರಲು ಸಾಧ್ಯವೇ ಇಲ್ಲ. ಹಾಗಾದ್ರೆ ಈ ಎಲ್ಲ ಬಾಹ್ಯ ರೇಖಾಗಣಿತ ನಮ್ಮ ದೇಹದ ಒಳಗಿನ ಯಾವ ನಕ್ಷೆಗೆ ಸಂಬಂಧಿಸಿದೆ? ಇಲ್ಲಿಂದಲೇ ಬಹುಶಃ ನಮ್ಮ ಚರ್ಚೆ ಇನ್ನಷ್ಟು ಆಳಕ್ಕೆ ಹೋಗುತ್ತೆ. ನಿಖರವಾಗಿ ಹೇಳಿದ್ರಿ. ಇಲ್ಲಿಯವರೆಗೂ ನಾವು ಚರ್ಚಿಸಿದ್ದು ಕೇವಲ ಬಾಹ್ಯ ಕ್ರಿಯೆ. ಈ ಪುಸ್ತಕದ ನಿಜವಾದ ತಿರುಳು ಶುರುವಾಗುವುದೇ ಇಲ್ಲಿಂದ. ಹೇಗೆ? ಈ ಗ್ರಂಥದ ಪ್ರಕಾರ ಈ ಎಲ್ಲಾ ಬಾಹ್ಯ ಚಿಹ್ನೆಗಳು ನಮ್ಮ ದೇಹದ ಒಳಗಿನ ಸೂಕ್ಷ್ಮ ಶರೀರದಲ್ಲಿರುವ ಶಕ್ತಿ ಕೇಂದ್ರಗಳಾದ ಚಕ್ರಗಳಿಗೆ ನೇರವಾಗಿ ಸಂಬಂಧಿಸಿದೆ. ಓ, ಚಕ್ರಗಳಿಗೆ. ಹೌದು. ಅಂದ್ರೆ ಈ ಬಾಹ್ಯ ಆಚರಣೆ ನಮ್ಮ ಆಂತರಿಕ ಶಕ್ತಿಯ ಜಾಗೃತಿಗಾಗಿ ಮಾಡುವ ಒಂದು ಸಾಧನ. ಚಕ್ರಗಳು ಅಂದ್ರೆ ಯೋಗ ಮತ್ತು ಧ್ಯಾನದಲ್ಲಿ ನಾವು ಕೇಳುವ ಮೂಲಾಧಾರ, ಸ್ವಾಧಿಷ್ಠಾನ, ಆಜ್ಞಾಚಕ್ರಗಳೇ? ಅದೇ. ಹಾಗಾದ್ರೆ ಈ 12 ಬಾಹ್ಯ ಗುರುತುಗಳು ಮತ್ತು 7 ಆಂತರಿಕ ಚಕ್ರಗಳ ನಡುವಿನ ಸಂಬಂಧ ಹೇಗಿರುತ್ತೆ? ಒಂದಕ್ಕೊಂದು ನೇರವಾಗಿ ಹೊಂದಾಣಿಕೆಯಾಗುತ್ತಾ? ಇಲ್ಲ, ಇದು ಒಂದಕ್ಕೊಂದು ನೇರವಾದ ನಕ್ಷೆಯಲ್ಲ. ಅಂದ್ರೆ ಪ್ರತಿ ಗುರುತು ಒಂದು ಚಕ್ರದ ಮೇಲೆ ಇದೆ ಅಂತಲ್ಲ. ಆದ್ರೆ ಈ ಬಾಹ್ಯ ಗುರುತುಗಳು ಆಂತರಿಕ ಚಕ್ರಗಳನ್ನ ಜಾಗೃತಗೊಳಿಸಲು ಇರುವ ಜ್ಞಾಪಕಗಳಿದ್ದಂತೆ. ಒಂದು ರೀತಿ ನಮ್ಮ ಸೂಕ್ಷ್ಮ ಶರೀರದ ಸ್ವಿಚ್ಗಳನ್ನ ಪ್ರಜ್ಞಾಪೂರ್ವಕವಾಗಿ ಒತ್ತುವ ಕ್ರಿಯೆ ಇದು. ಒಂದು ಉದಾಹರಣೆ ಕೊಡಿ. ಖಂಡಿತ. ನೀವು ಹಣೆಯ ಮೇಲೆ ಪುಂಡ್ರವನ್ನ ಧರಿಸುವಾಗ ನಿಮ್ಮ ಗಮನವನ್ನ ಹುಬ್ಬುಗಳ ಮಧ್ಯದಲ್ಲಿರುವ ಆಜ್ಞಾಚಕ್ರದ ಕಡೆಗೆ ತರಲು ಪ್ರೇರೇಪಿಸುತ್ತೆ. ಆಜ್ಞಾಚಕ್ರ ನಮ್ಮ ಅಂತರ್ಜ್ಞಾನ ಮತ್ತು ವಿವೇಕದ ಕೇಂದ್ರ. ಇದು ಕೇಳುವಾಗ ನನಗೆ ಒಂದು ವಿಷಯ ನೆನಪಾಗ್ತಾ ಇದೆ. ಈ ಪುಸ್ತಕದಲ್ಲೂ ಅದರ ಉಲ್ಲೇಖ ಇದೆ. ನಾವೆಲ್ಲರೂ ಆಳವಾಗಿ ಯೋಚನೆ ಮಾಡುವಾಗ ನಮಗೆ ಅರಿವಿಲ್ಲದಂತೆ ನಮ್ಮ ಬೆರಳನ್ನ ಹುಬ್ಬುಗಳ ಮಧ್ಯೆ ಇಟ್ಕೋತೀವಿ. ನಿಜ. ಅಥವಾ ಸತ್ಯವನ್ನ ಹೇಳುವಾಗ ಕೆಲವೊಮ್ಮೆ ತಲೆಯ ಮೇಲೆ ಕೈ ಇಟ್ಟು ಆಣೆ ಮಾಡ್ತೀವಿ. ಅದು ಸಹಸ್ರಾರ ಚಕ್ರದ ಸ್ಥಾನ. ಅಂದ್ರೆ ಈ ಶಕ್ತಿ ಕೇಂದ್ರಗಳ ಇರುವಿಕೆಯನ್ನ ನಮ್ಮ ದೇಹ ಸಹಜವಾಗಿಯೇ ಗುರುತಿಸುತ್ತಿರುತ್ತೆ ಅಲ್ವೇ? ಬಹಳ ಅದ್ಭುತವಾದ ಒಳನೋಟ. ಹೌದು, ನಮ್ಮ ದೇಹಕ್ಕೆ ಈ ಜ್ಞಾನ ಸಹಜವಾಗಿ ಬಂದಿರುತ್ತೆ. ಈ ಧಾರ್ಮಿಕ ಆಚರಣೆ ಏನ್ ಮಾಡುತ್ತೆ ಅಂದ್ರೆ ಆ ಸಹಜವಾದ ಅಪ್ರಜ್ಞಾಪೂರ್ವಕವಾದ ಕ್ರಿಯೆಗಳನ್ನ ಒಂದು ಪ್ರಜ್ಞಾಪೂರ್ವಕವಾದ ದೈನಂದಿನ ಸಾಧನೆಯಾಗಿ ಪರಿವರ್ತಿಸುತ್ತೆ. ಹಾಗಾದ್ರೆ ಊರ್ಧ್ವಪುಂಡ್ರ ಅನ್ನೋದು? ಅದು ಆಂತರಿಕ ಆಧ್ಯಾತ್ಮಿಕ ಪಯಣದ ಒಂದು ಬಾಹ್ಯ ನಕ್ಷೆ. ವಿವರಿಸಿ. ಬೆನ್ನುಮೂಳೆಯ ಕೆಳಭಾಗದಲ್ಲಿ ಧರಿಸುವ ಪುಂಡ್ರ ಇದೆಯಲ್ಲ, ಅದು ಮೂಲಾಧಾರದಲ್ಲಿ ಸುಪ್ತವಾಗಿರುವ ಕುಂಡಲಿನಿ ಶಕ್ತಿಯ ಜಾಗೃತಿಯ ಸಂಕೇತ. ತೋಳುಗಳ ಮೇಲೆ ಧರಿಸುವ ಪುಂಡ್ರಗಳು ಆ ಶಕ್ತಿಯನ್ನ ಕೆಳಗಿನಿಂದ ಮೇಲ್ಮುಖವಾಗಿ ಅಂದ್ರೆ ಊರ್ಧ್ವಮುಖವಾಗಿ ಹರಿಯುವಂತೆ ಮಾಡುವ ಸಂಕಲ್ಪ. ಮತ್ತೆ ಹಣೆಯ ಮೇಲಿನ ಪುಂಡ್ರ? ಅದು ಆ ಶಕ್ತಿಯನ್ನು ಆಜ್ಞಾಚಕ್ರದ ಮೂಲಕ ಜ್ಞಾನದ ಉತ್ತುಂಗವಾದ ಸಹಸ್ರಾರಕ್ಕೆ ತಲುಪಿಸುವ ಅಂತಿಮ ಹಂತದ ಸಂಕೇತ. ಅಂದ್ರೆ ಪ್ರತಿಯೊಂದು ಗುರುತು ಕೂಡ ಕೇವಲ ಚಿಹ್ನೆಯಲ್ಲ, ಅದು ಆಂತರಿಕ ಶಕ್ತಿಯ ಪಯಣದಲ್ಲಿ ಒಂದು ಮೈಲಿಗಲ್ಲು. ವಾವ್, ಇದೊಂದು ಸಂಪೂರ್ಣ ಹೊಸ ದೃಷ್ಟಿಕೋನವನ್ನು ಕೊಡ್ತಾ ಇದೆ. ಹೌದು. ಹಾಗಾದ್ರೆ ಇದೊಂದು ರೀತಿ ನಮ್ಮ ಶರೀರವನ್ನೇ ಪ್ರಯೋಗಶಾಲೆಯಾಗಿ ಬಳಸ್ಕೊಂಡು ಮಾಡುವ ಒಂದು ಯೋಗಿಕ ಕ್ರಿಯೆ. ಹೌದು. ಇದನ್ನೊಂದು ದೈನಂದಿನ ನೆನಪಿನ ಸಾಧನ ಅಂತಲೂ ಹೇಳಬಹುದು. ಪ್ರತಿಯೊಬ್ಬರ ಅಂತಿಮ ಗುರಿ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಪ್ರಜ್ಞೆಯ ಪಯಣ. ಆದ್ರೆ ದಿನನಿತ್ಯದ ಜಂಜಾಟದಲ್ಲಿ ಅದನ್ನ ಮರೆತುಬಿಡ್ತೀವಿ. ಅದೇ, ಈ ಬಾಹ್ಯ ಗುರುತುಗಳು ಪ್ರತಿದಿನ ಬೆಳಗ್ಗೆ ನಮ್ಗೆ ಆ ಗುರಿಯನ್ನ ನೆನಪಿಸ್ತವೆ. ನಮ್ಮ ನಿಜವಾದ ಪಯಣ ಹೊರಗಲ್ಲ, ಒಳಗೆ ಇದೆ ಅಂತ ಜ್ಞಾಪಿಸ್ತವೆ.
ಈಗ ಗೋಪಿಚಂದನದ ಜೊತೆಗೆ ಈ ಪುಸ್ತಕದಲ್ಲಿ ಮುದ್ರಾಧಾರಣೆಯ ಬಗ್ಗೆಯೂ ಹೇಳಲಾಗಿದೆ. ಅಂದ್ರೆ ಶಂಖ, ಚಕ್ರ, ಗದಾ, ಪದ್ಮಗಳ ಲೋಹದ ಮುದ್ರೆಗಳನ್ನ ಬಿಸಿ ಮಾಡಿ ದೇಹದ ಮೇಲೆ ಹಾಕ್ಕೊಳ್ಳುವ ಪದ್ಧತಿ. ಇದು ಕೂಡ ಇದೇ ತತ್ವದ ವಿಸ್ತರಣೆಯೇ? ಖಂಡಿತ. ಇದು ಸಂಕೇತಗಳ ಇನ್ನೊಂದು ಪದರ. ಗೋಪಿಚಂದನದ ಗುರುತುಗಳು ನಮ್ಮ ಶಕ್ತಿಯ ಹರಿವನ್ನ ಸಂಕೇತಿಸಿದರೆ, ಈ ಮುದ್ರೆಗಳು ದೈವೀ ಗುಣಗಳನ್ನ ನಮ್ಮೊಳಗೆ ಆಹ್ವಾನಿಸಿಕೊಳ್ಳುವ ಸಂಕೇತ. ಉದಾಹರಣೆಗೆ, ಸುದರ್ಶನ ಚಕ್ರದ ಮುದ್ರೆಯನ್ನ ಧರಿಸುವಾಗ ಹೇಳುವ ಮಂತ್ರ, ನನ್ನ ಅಜ್ಞಾನವೆಂಬ ಕತ್ತಲೆಯನ್ನು ನಿನ್ನ ಜ್ಞಾನದ ಬೆಳಕಿನಿಂದ ನಾಶ ಮಾಡುವಂತ ಪ್ರಾರ್ಥಿಸುತ್ತೆ. ಅದು ಕೇವಲ ಒಂದು ಆಯುಧದ ಚಿಹ್ನೆಯಲ್ಲ, ಅಜ್ಞಾನವನ್ನ ಕತ್ತರಿಸುವ ವಿವೇಕದ ಸಂಕೇತ. ಹಾಗೆಯೇ ಪಾಂಚಜನ್ಯ ಶಂಖದ ಬಗ್ಗೆನೂ ಇದೆ. ಹೌದು. ಅದರ ಮುದ್ರೆಯ ಮಂತ್ರ ಈ ಸಂಸಾರ ಸಾಗರದಿಂದ ನನ್ನನ್ನು ಪಾರು ಮಾಡುವಂತ ಬೇಡ್ಕೊಳ್ಳುತ್ತೆ. ಶಂಖದ ನಾದ ಹೇಗೆ ಎಲ್ಲರನ್ನೂ ಎಚ್ಚರಿಸುತ್ತೋ ಹಾಗೆ ನಮ್ಮನ್ನು ಮಾಯೆಯಿಂದ ಎಚ್ಚರಿಸುವಂತ ಕೇಳ್ಕೊಳ್ಳೋದು. ಅಂದ್ರೆ ಇಲ್ಲಿ ಪ್ರತಿಯೊಂದು ಹೆಜ್ಜೆಯೂ ಅರ್ಥ ಮತ್ತು ಉದ್ದೇಶದಿಂದ ತುಂಬಿದೆ. ಯಾವುದೂ ಕೂಡ ಕೇವಲ ಯಾಂತ್ರಿಕ ಅಥವಾ ಅರ್ಥವಿಲ್ಲದ ಆಚರಣೆಯಲ್ಲ. ಖಂಡಿತ ಇಲ್ಲ. ಇದು ಮೇಲ್ನೋಟಕ್ಕೆ ಕಾಣುವುದಕ್ಕಿಂತ ಹೆಚ್ಚು ಆಳವಾದ ವೈಯಕ್ತಿಕ ಸಾಧನೆ. ನಿಜ, ಇದು ಒಂದು ವೈಯಕ್ತಿಕ ಆಧ್ಯಾತ್ಮಿಕ ಸಾಧನ. ಆದರೆ ಕಾಲಕ್ರಮೇಣ ಏನಾಗತ್ತೆ ಅಂದ್ರೆ, ಇದರ ಹಿಂದಿನ ಆಂತರಿಕ ಅರ್ಥ ಮಸುಕಾಗಿ ಇದು ಕೇವಲ ಒಂದು ಸಮುದಾಯದ ಬಾಹ್ಯ ಗುರುತಾಗಿ ಸೀಮಿತವಾಗಿ ಬಿಡುವ ಅಪಾಯವಿರುತ್ತೆ. ಈ ಗ್ರಂಥದಂತಹ ಕೃತಿಗಳು ಆ ಮರೆತು ಹೋದ ಆಂತರಿಕ ಆಯಾಮವನ್ನು ಮತ್ತೆ ಮುನ್ನೆಲೆಗೆ ತರಲು ಪ್ರಯತ್ನಿಸುತ್ತವೆ. ಸರಿ, ಹಾಗಾದರೆ ಇಂದಿನ ನಮ್ಮ ಈ ಚರ್ಚೆಯನ್ನ ಒಟ್ಟುಗೂಡಿಸೋಣ. ನಾವು ದೇಹದ ಮೇಲೆ ಕೆಲವು ಗುರುತುಗಳನ್ನು ಮಾಡಿಕೊಳ್ಳುವ ಒಂದು ಸರಳ ಆಚರಣೆಯಿಂದ ನಮ್ಮ ಮಾತನ್ನ ಶುರು ಮಾಡಿದ್ವಿ. ಹೌದು. ಅದರ ಹಿಂದಿರುವ ನಿರ್ದಿಷ್ಟ ಮಂತ್ರಗಳು, ಬೆರಳುಗಳ ಆಯ್ಕೆ, ಸ್ಥಾನಗಳು ಮತ್ತು ಸಾಂಕೇತಿಕ ಆಕಾರಗಳ ಬಗ್ಗೆ ತಿಳ್ಕೊಂಡ್ವಿ. ಹೌದು. ಮತ್ತು ಅಲ್ಲಿಂದ ನಾವು ಒಂದು ದೊಡ್ಡ ಜಿಗಿತವನ್ನ ತೆಗೆದುಕೊಂಡ್ವಿ. ಈ ಎಲ್ಲಾ ಬಾಹ್ಯಕ್ರಿಯೆಯೂ ಹೇಗೆ ನಮ್ಮ ದೇಹದೊಳಗಿನ ಶಕ್ತಿ ಕೇಂದ್ರಗಳಾದ ಚಕ್ರಗಳು ಮತ್ತು ಕುಂಡಲಿನಿ ಶಕ್ತಿ, ಹೌದು, ಅದರ ಆಂತರಿಕ ಪಯಣದ ಒಂದು ಭೌತಿಕ ನಕ್ಷೆಯಾಗಿದೆ ಎಂಬುದೆಲ್ಲ ಕಂಡುಕೊಂಡ್ವಿ. ಇದು ಕೇವಲ ಒಂದು ಗುರುತಲ್ಲ, ಇದೊಂದು ಮಾರ್ಗಸೂಚಿ. ಹಾಗಾದರೆ ಈ ಎಲ್ಲದರ ಅಂತಿಮ ಸಾರಾಂಶವೇನು? ಇದರ ದೊಡ್ಡ ಚಿತ್ರಣ ಏನು? ಈ ಗ್ರಂಥದ ಪ್ರಕಾರ ಊರ್ಧ್ವಪುಂಡ್ರ ಧಾರಣೆ ಅನ್ನೋದು ಕೇವಲ ಒಂದು ಧಾರ್ಮಿಕ ಗುರುತಲ್ಲ, ಅದೊಂದು ಆಧ್ಯಾತ್ಮಿಕ ತಂತ್ರಜ್ಞಾನ. ಹೌದು. ಬಾಹ್ಯವಾಡಿ ನಮ್ಮ ಚರ್ಮದ ಮೇಲೆ ಧರಿಸುವ ಈ ಚಿಹ್ನೆಗಳು ಮೂಲಾಧಾರದಿಂದ ಸಹಸ್ರಾರದವರೆಗೆ ನಮ್ಮ ಪ್ರಜ್ಞೆಯನ್ನ ಏರಿಸುವ ಆಂತರಿಕ ಗುರಿಯನ್ನ ನಿರಂತರವಾಗಿ ಜ್ಞಾಪಿಸುವ ಒಂದು ಸಂಕೇತ. ಹಾಗಾಗಿ ಇದರ ಉದ್ದೇಶ ಕೇವಲ ಗುರುತಿಗಾಗಿಯಲ್ಲ, ಬದಲಾಗಿ ನಮ್ಮ ಪರಿವರ್ತನೆಗಾಗಿ ಇರುವ ಒಂದು ಸಾಧನ. ಇದು ಇತರರಿಗೆ ತೋರಿಸಲಿಕ್ಕಲ್ಲ, ನಮಗೆ ನಾವೇ ನೆನಪಿಸಿಕೊಳ್ಳಲಿಕ್ಕಾಗಿ. ತುಂಬಾ ಅದ್ಭುತವಾದ ಮಾತು. ಹಾಗಾದ್ರೆ ನಮ್ಮ ಕೇಳುಗರು ಯೋಚಿಸ್ಲಿಕ್ಕಾಗಿ ಇಲ್ಲೊಂದು ಚಿಂತನೆಯನ್ನು ಗಿಟ್ಟೋಗೋಣ. ಖಂಡಿತ. ಈ ಮೂಲ ಗ್ರಂಥವು ಊರ್ಧ್ವಪುಂಡ್ರದಂತಹ ಒಂದು ಬಾಹ್ಯ ಆಚರಣೆಯನ್ನ ಚಕ್ರಗಳು ಮತ್ತು ಕುಂಡಲಿನಿಯಂತಹ ಆಂತರಿಕ, ಬಹುತೇಕ ವೈಜ್ಞಾನಿಕ ಎನ್ನಬಹುದಾದ ವ್ಯವಸ್ಥೆಯೊಂದಿಗೆ ಜೋಡಿಸುತ್ತೆ. ಹಾಗಾದ್ರೆ ಪ್ರಪಂಚದ ಬೇರೆ ಬೇರೆ ಸಂಸ್ಕೃತಿಗಳಲ್ಲಿ ನಾವು ಕಾಣುವ ದೈನಂದಿನ ಸರಳ ಆಚರಣೆಗಳು ಅಥವಾ ಚಿಹ್ನೆಗಳು ಕೂಡ ಕಾಲಕ್ರಮೇಣ ನಾವು ಮರೆತು ಹೋಗಿರಬಹುದಾದ ಯಾವುದಾದ್ರೂ ಆಳವಾದ ಆಂತರಿಕ, ಮಾನಸಿಕ ಅಥವಾ ಆಧ್ಯಾತ್ಮಿಕ ಪ್ರಕ್ರಿಯೆಗಳ ಭೌತಿಕ ನಕ್ಷೆಗಳಾಗಿರಬಹುದೇ?